ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಮೋಕ್ಷಿತಾ ಪೈ ರವರ ಫ್ಯಾನ್ಸ್ಗಳಿಗೆ ಇದು ನಿಜವಾಗ್ಲೂ ಒಂಥರ ಖುಷಿ ವಿಷಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜಗದಾತ್ರಿ ಒಂದು ಸೀರಿಯಲ್ ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತೆ ಅಂತ ತುಂಬಾ ಜನಕ್ಕೆ ಗೊತ್ತಿತ್ತು. ಬಟ್ ಯಾವಾಗ ಪ್ರಸಾರ ಆಗುತ್ತೆ, ಅದಕ್ಕೆ ಹೀರೋ ಯಾರು ಅಥವಾ ವಿಲನ್ ಯಾರು ಅನ್ನೋದು ಯಾರಿಗೂ ಇಲ್ಲಿವರೆಗೂ ಗೊತ್ತಿರಲಿಲ್ಲ. ಸೊ ಅದೀಗೆಲ್ಲ ರಿವೀಲ್ ಆಗಿದೆ. ಹೀರೋ ಆಗಿ ಯಾರು ಮಾಡ್ತಿದ್ದಾರೆ ಅವ್ರ ಜೊತೆ, ಅದೇ ರೀತಿ ವಿಲನ್ ಆಗಿ ಯಾರ್ಯಾರು ಕಾಣಿಸ್ಕೊಳ್ತಿದ್ದಾರೆ ಅಂತ. ಈಗ ಯಾರ್ಯಾರು ಅದರಲ್ಲಿ ಹೀರೋ ಆಗಿ ಯಾರು ಮಾಡ್ತಿದ್ದಾರೆ ಅಂತ ಮೊದಲು ಹೇಳ್ಬಿಡ್ತೀನಿ. ಹೀರೋ ಆಗಿ ಮಾಡ್ತಿರೋದು ವಿಜಯ್ ಅವರು. ಅಂದ್ರೆ ಅಗ್ನಿ ಸಾಕ್ಷಿ ಸೀರಿಯಲ್ ನೋಡಿರ್ಬೋದು, ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗಿತ್ತು. ವಿಜಯ್ ಅವರು, ಅವ್ರ ಹೆಸರು ಸಿದ್ಧಾರ್ಥ್ ಅಂತ ಸೀರಿಯಲ್ ಇತ್ತು. ಬಟ್ ವಿಜಯ್ ಅವ್ರ ಹೆಸರು. ಅವರು ಈಗ ಹೀರೋ ಆಗಿ ಇಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ವಿಲನ್ ಆಗಿ ಯಾರು ಕಾಣಿಸ್ಕೊಳ್ತಿದ್ದಾರೆ ಅಂದ್ರೆ ಇಲ್ಲಿ ಲೇಡಿ ವಿಲನ್ ಆಗಿದ್ದಾರೆ. ಅವ್ರ ಹೆಸರು ಬಂದು ಕವಿತಾ ಗೌಡ. ಅಫ್ಕೋರ್ಸ್ ನಿಮ್ಗೆಲ್ಲ ಗೊತ್ತಿರುತ್ತೆ, ಬಿಗ್ ಬಾಸ್ ಅಲ್ಲಿ ಇದ್ರು. ಅದೇ ರೀತಿ ಲಕ್ಷ್ಮೀ ಬರಮ್ಮ ಸೀರಿಯಲ್ ಚಿನ್ನು, ಅವ್ರಿಗೆ ಗೊತ್ತೇ ಇರುತ್ತೆ ನಿಮ್ಗೆಲ್ಲ. ಸೊ ಅವ್ರು ಇಲ್ಲಿ ಸಿದ್ಧಾರ್ಥ್ ಏನಿದಾರಲ್ಲ, ಅಂದ್ರೆ ವಿಜಯ್ ಅವ್ರು ಇದಾರಲ್ಲ, ಅವರ ಅಕ್ಕನ ಪಾತ್ರ ಮಾಡ್ತಿದ್ದಾರೆ. ಇಲ್ಲಿ ವಿಲನ್ ಪಾತ್ರ ಅವ್ರ ಅಕ್ಕ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡೋದಕ್ಕೆ ತುಂಬಾ ಕ್ಯೂರಿಯಾಸಿಟಿ ಆಗಿರುತ್ತೆ. ಯಾಕಂದ್ರೆ ಈ ಸಿನಿಮಾ ಎಲ್ಲ ಒಂಥರ ಐಪ್ ಇರೋ ನಾಯಕ ನಾಯಕಿಯರೇ ಎಲ್ಲ. ಇವ್ರು ಕಲರ್ಸ್ ಕನ್ನಡದವ್ರೇನೆ. ಮೋಕ್ಷಿತಾ ಪೈ ಓಕೆ, ಜಿ ಕನ್ನಡದಲ್ಲಿ ಫಸ್ಟ್ ಅವ್ರು ಇದಾಗಿದ್ದು. ಅದೇ ರೀತಿ ಅವ್ರು ಬಿಗ್ ಬಾಸ್ಗೆ ಕಲರ್ಸ್ ಕನ್ನಡಕ್ಕೆ ಹೋಗ್ಬಿಟ್ಟು ಬಂದಿದ್ದಾರೆ. ತುಂಬಾ ಐಪ್ ಇದೆ ಎಲ್ಲರಿಗೂ ಕೂಡ. ಚಿನ್ನುಗಿರ್ಬೋದು, ಅಂದ್ರೆ ಕವಿತಾ ಗೌಡಗಿರ್ಬೋದು, ವಿಜಯ್ ಅವ್ರಿಗಿರ್ಬೋದು, ಅದೇ ರೀತಿ ಮೋಕ್ಷಿತಾ ಪೈ ಅವ್ರಿಗಿರ್ಬೋದು. ತುಂಬಾ ಐಪ್ ಇರೋ ವ್ಯಕ್ತಿಗಳು ಇವರೆಲ್ಲ. ಸೊ ಹಾಗಾಗಿ ಮೋಕ್ಷಿತಾ ಪೈ ಅವರ ಫ್ಯಾನ್ಸ್ಗಳಿಗೆ ಇದೊಂದು ದೊಡ್ಡ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು. ಅದೇ ರೀತಿ ಇಲ್ಲಿ ಜಗದಾತ್ರಿ ಸೀರಿಯಲ್ ಅಲ್ಲಿ ಮೋಕ್ಷಿತಾ ಪೈಗೆ ಜಾಸ್ತಿ ಸ್ಕೋಪ್ ಇದೆ. ಹೀರೋಗ್ ಅಷ್ಟು ಸ್ಕೋಪ್ ಇಲ್ಲ. ವಿಜಯ್ ಸೂರ್ಯ ಏನಕ್ಕೆ ಮಾಡ್ತಾರೆ ಅಷ್ಟು ಚೆನ್ನಾಗಿರೋ, ಅಂದ್ರೆ ಅಷ್ಟು ಐಪ್ ಇರೋ ಹೀರೋ ಈ ಸೀರಿಯಲ್ ಏನಕ್ಕೆ ಒಪ್ಕೊಂಡ್ರು ಅಂದ್ರೆ ಇಲ್ಲಿ ಜಾಸ್ತಿ ಸ್ಕೋಪ್ ಆಲ್ಮೋಸ್ಟ್ ಎಲ್ಲ ಹುಡುಗಿ ಮೇಲೆ ಇದೆ, ಅಂದ್ರೆ ಹೀರೋಯಿನ್ ಮೇಲೆ ಇದೆ. ಬಟ್ ಯಾಕೆ ಅಷ್ಟು ಐಪ್ ಇರೋ ಹೀರೋ ಈ ತರ ಒಂದು ಚೂರು ಸ್ಕೋಪ್ ಇಲ್ದಿರೋ, ಅವ್ರಿಗೂ ಜಾಸ್ತಿ ಐಪ್ ಇಲ್ದಿರೋ ಸೀರಿಯಲ್ನ ಏನಕ್ಕೆ ಒಪ್ಕೊಂಡ್ರು ಅನ್ನೋ ತರ ಮಾತಾಡ್ತಿದ್ದಾರೆ. ನನ್ನ ಪ್ರಕಾರ ಇಲ್ಲಿ 100% ಅವ್ರಿಗೂ ಇರುತ್ತೆ. ಹೀರೋ ಅಂದಮೇಲೆ ಅಷ್ಟು ಐಪ್ ಇರೋ ಹೀರೋಯಿನ್ನ ಕರ್ಕೊಂಡ್ಬಿಟ್ಟು ಒಂದು ಮೂಲೆ ಗುಂಪಂತೂ ಮಾಡಲ್ಲ. 100% ಅವ್ರಿಗೂ ಒಂದು ಸ್ಕೋಪ್ ಇರ್ಬೋದು, ಎಲ್ಲ ಕೊಟ್ಟೆ ಕೊಡ್ತಾರೆ. ಹೀರೋಯಿನ್ ಜೊತೆ ಇದ್ರೆ ಒಂದು ಸ್ಕೋಪ್ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ವಿಲನ್ಗಂತೂ ಇದ್ದೇ ಇರುತ್ತೆ, ಅವ್ರ ವಿಲನ್ ಅನ್ನೋ ಸ್ಕೋಪ್ ಒಂದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಎಲ್ಲಾರ್ದು ಕೂಡ ಪಾತ್ರ ತುಂಬಾ ಐಪ್ ಇದೆ. ನೀವು ಯೋಚನೆ ಮಾಡಿದಾರೆ, ಜೀ ಕನ್ನಡದವ್ರು ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಕನ್ನಡದವ್ರನ್ನ ಹೇಳ್ಕೊಂಡು ಬರ್ತಿದ್ದಾರೆ ಅವ್ರ ಚಾನಲ್ಗೆ. ಯಾಕೆ ಅಂತ ಗೊತ್ತಿಲ್ಲ. ಅವ್ರು ಸುಮ್ನೆ ಯಾವ್ದೋ ಸೈಡ್ ರೋಲು ಈ ತರ ಐಪ್ ಇಲ್ದಿರೋರ್ನೆಲ್ಲ ಕರ್ಕೊಂಡ್ಬಿಡ್ತಾರೆ. ತುಂಬಾ ಐಪಲ್ಲಿ ಮೆರೆದವರು. ಈಗ ನೋಡಿರ್ಬೋದು ಕರ್ನಾ ಸೀರಿಯಲ್ ಅಲ್ಲಿ ಇವ್ರನ್ನ ನೋಡ್ತಿರ್ಬೋದು, ಕಿರಣ್ ರಾಜ್ ಅವರು ಕನ್ನಡತಿ ಸೀರಿಯಲ್ ಅಲ್ಲಿ, ಅದೇ ರೀತಿ ಕಿನ್ನರಿ ಸೀರಿಯಲ್ ಅಲ್ಲಿ ಪಾತ್ರ ಮಾಡಿದವರು. ಅದೇ ಎರಡೂ ಸೀರಿಯಲ್ ಕೂಡ ತುಂಬಾ ಐಪಲ್ಲಿ ಇದ್ದಿದ್ದು, ಒಂಥರ ಬೇರೆ ಲೆವೆಲ್ ಅಲ್ಲಿ ಇದ್ದೋ ಕನ್ನಡ ಸೀರಿಯಲ್ ಅಂತ ಹೇಳ್ಬೋದು. ಅದೇ ರೀತಿ ಭವ್ಯ ಗೀತಾ ಸೀರಿಯಲ್, ಅದು ಒಂದ್ ರೀತಿ ಐಪ್ ಪಡ್ಕೊಂಡಿತ್ತು ಕಲರ್ಸ್ ಕನ್ನಡದಲ್ಲಿ. ಅದೇ ರೀತಿ ಇದು ನಮ್ರತಾ ಪುಟ್ಟಗೌರಿ ಮದುವೆ, ಎಲ್ಲ ಒಂಥರ ತುಂಬಾ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ, ಅಂದ್ರೆ ಸೀರಿಯಲ್ ಸ್ಟಾರ್ಗಳನ್ನ ಎತ್ಕೊಂಡು ಬಂದು ಹಾಕೊಳ್ತಿದ್ದಾರೆ. ಅವ್ರ ಸೀರಿಯಲ್ ಕೂಡ ಅದೇ ರೀತಿ ಹೋಗ್ತದೆ. ಅದೇ ರೀತಿ ಈಗ ಹೆಂಗ್ ಕನ್ನಡ ಸೀರಿಯಲ್ ಒಂದು ದೊಡ್ಡ TRP ಪಡ್ಕೊಳ್ತಿದೆ, ಜನರ ಗಮನ ಸೆಳೀತಿದೆ, ಅದೇ ರೀತಿ ಈ ಸೀರಿಯಲ್ ಕೂಡ ಸೆಳೆಯುತ್ತೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಇವರು 3 ಜನ ಕೂಡ ಕಲರ್ಸ್ ಕನ್ನಡದವ್ರೆ. ಮೋಕ್ಷಿತಾ ಪೈ ಬಿಗ್ ಬಾಸ್ ಇಂದ, ಅಂದ್ರೆ ಇಲ್ಲಿದ್ರು ಜಿ ಕನ್ನಡದಲ್ಲಿ, ಬಟ್ ಆದ್ರೂ ಕೂಡ ಈ ಕಲರ್ಸ್ ಕನ್ನಡದಿಂದ ಬರ್ತಿದ್ದಾರೆ ಬಿಗ್ ಬಾಸ್ಗೆ ಹೋಗಿ. ಸೊ ಕಲರ್ಸ್ ಕನ್ನಡದವರೇ ಆದ್ರು 3 ಜನ ಕೂಡ. ಈಗ 3 ಜನ ಕಲರ್ಸ್ ಕನ್ನಡದವರನ್ನ ತಗೊಂಡ್ ಬಂದು ಒಂದ್ ರೀತಿ ದೊಡ್ಡ ಐಪ್ ಮಾಡ್ತಾರೆ. ಇನ್ನೂ ಒಂದು ದೊಡ್ಡ ಸಖತ್ತಾಗಿರೋ ಸೀರಿಯಲ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಜಗದಾತ್ರಿ ಮೋಸ್ಟ್ಲಿ ತೆಲುಗು ಸೀರಿಯಲ್ ಅನ್ಸುತ್ತೆ ಇದು. ತೆಲುಗು ಸೀರಿಯಲ್ ರೀಮೇಕ್ ಅನ್ಕೊಳ್ತೀನಿ. ಹೆಂಗೆ ಅಂತ ಹೇಳ್ತೀನಿ ನೋಡಿ. ಇವರು ಪದ್ಮಾವತಿ ಸೀರಿಯಲ್ ತ್ರಿವಿಕ್ರಮ್ ಜೊತೆ ಮಾಡಿದ್ರು ನೋಡಿ, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಹೀರೋಯಿನ್ನು ತೆಲುಗುಲಿ ಜಗದಾತ್ರಿ ಸೀರಿಯಲ್ ಮಾಡ್ತಾರೆ. ಅದೇ ಐಪಲ್ಲಿ ಮೋಸ್ಟ್ಲಿ ಮೋಕ್ಷತನ ಕಾಣಿಸ್ಕೊಳ್ತಾರೆ. ಅದೇ ಸೀರಿಯಲ್ ಸೇಮ್ ರೀಮೇಕ್ ಅನ್ಸುತ್ತೆ. ನಿಜವಾಗ್ಲೂ ಒಂದು ದೊಡ್ಡ ಐಪ್ ಇರೋ ಹೀರೋಯಿನ್ ಅಂತೂ ಸಿಕ್ಕಾಪಟ್ಟೆ ಐಪ್ ಇದೆ ಆ ಸೀರಿಯಲ್. ಮೋಸ್ಟ್ಲಿ ಅದೇ ರೀತಿ ಇಲ್ಲೂ ಮೋಕ್ಷತಾಗಿ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಗೆ ಹೀರೋ ಆಗಿ ಬೇರೆ ಯಾರಾದ್ರೂ ಬರ್ಬೇಕಿತ್ತು ಅಥವಾ ವಿಲನ್ ಆಗಿ ಬೇರೆ ಯಾರಾದ್ರೂ ಬರ್ಬೇಕಿತ್ತ ಮೋಕ್ಷಿತಾಗೆ? ತುಂಬಾ ಜನ ಹೇಳ್ತಿದ್ರಿ ತ್ರಿವಿಕ್ರಮ್ ರವರು ಮೋಕ್ಷಿತಾಗೆ ಜೋಡಿ ಆಗ್ಬೇಕಿತ್ತು, ತುಂಬಾ ಚೆನ್ನಾಗಿರೋದು ಅಂತ. ಸೊ ಅದೆಲ್ಲ ಆಗಲ್ಲ. ಹೆಂಗಂದ್ರೆ ಅವ್ರು ಆಲ್ರೆಡಿ ಕಲರ್ಸ್ ಕನ್ನಡದಲ್ಲಿ ಕೆಲಸ ಮಾಡ್ತಾರೆ. ಅದು ಕೂಡ ತುಂಬಾ ಚೆನ್ನಾಗಿ TRP ಪಡ್ಕೊಳ್ತಿದೆ ಮುದ್ದು ಸೊಸೆ. ಅದು ಕೂಡ ತುಂಬಾ ಚೆನ್ನಾಗಿದೆ ಸೀರಿಯಲ್. ಸೊ ಅಷ್ಟು ಐಪ್ ಇರೋ ಸೀರಿಯಲ್ ಬಿಟ್ಟು ಮತ್ತೆ ಇಲ್ಲೆಲ್ಲ ಹಂಗೆ ಬರೋದಿಲ್ಲ ಅವರು. ಸೊ ಇವ್ರು 3 ಜನ ಹಾಕೊಂಡು ಮಾಡ್ತಿದ್ದಾರೆ. ನಿಮ್ಮ ಪ್ರಕಾರ ಯಾರು ಹೀರೋ ಆಗ್ಬೇಕಿತ್ತು, ಯಾರು ವಿಲನ್ ಆಗ್ಬೇಕಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ಥರ ಪ್ರತಿಯೊಂದು ಅಪ್ಡೇಟ್ಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.